ಆಚಾರ್ಯ ಮುಡಾ ಕೇಸ್ನಲ್ಲಿ ಬರ್ತಾ ಇರುವಂತಹ ಒಂದು ಬಿಗ್ ಅಪ್ಡೇಟ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಪ್ರಶ್ನಿಸಿದ್ದ ಅರ್ಜಿ ವಜಾ ಆಗಿದೆ. ಲೋಕಾಯುಕ್ತ ಸಲ್ಲಿಸಿದ್ದ ಬಿ ರಿಪೋರ್ಟ್ ಕೋರ್ಟ್ ಅಂಗೀಕರಿಸಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮಹತ್ವದ ಆದೇಶವನ್ನ ಕೊಟ್ಟಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಹೊರಬಿದ್ದ ಆದೇಶ ಇದು. ಮುಡಾ ಕೇಸ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಂತಹ ಬಿ ರಿಪೋರ್ಟ್ ಅನ್ನ ಸ್ನೇಹಮಯಿ ಕೃಷ್ಣ ಪ್ರಶ್ನಿಸಿ ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ವಜಾ ಆಗಿದೆ. ಜನಪ್ರತಿನಿಧಿ ಕೋರ್ಟ್ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ರಿಂದ ಆದೇಶ ಹೊರಬಿದ್ದಿದೆ. ಉಳಿದ ಆರೋಪಿಗಳ ವಿರುದ್ಧ ತನಿಖೆ ಮುಂದುವರಿಸುವುದಕ್ಕೆ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜುಗೆ ಕ್ಲೀನ್ ಚಿಟ್ ಸಿಕ್ಕಂತಾಗಿದೆ. ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರಶ್ನೆ ಮಾಡಿದ್ರು. ಲೋಕಾಯುಕ್ತ ಸಲ್ಲಿಸಿರುವಂತಹ ಬಿ ರಿಪೋರ್ಟ್ ವಜಾ ಮಾಡುವಂತೆ ಅರ್ಜಿ ಸಲ್ಲಿಸಿದ್ರು. ಸ್ನೇಹಮಯಿ ಸಲ್ಲಿಸಿದ್ದಂತಹ ಅರ್ಜಿ ಈಗ ಆ ಅರ್ಜಿ ವಜಾ ಆಗಿದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ SP ಕರ್ನಾಟಕ ಲೋಕಾಯುಕ್ತ ಅವರಿಗೆ ನಿರ್ದೇಶನ ನೀಡಿರುತ್ತೆ, ತನಿಖೆ ಮಾಡಿ ಅಂತ. ಆರೋಪಿಗಳು A1 to A4 ಅವರ ಬಗ್ಗೆ ತನಿಖೆ ಮಾಡಲಾಗಿ ಲೋಕಾಯುಕ್ತ SP ಅವರು, ಮೈಸೂರು SP ಅವರು ಒಂದು ಮಧ್ಯಂತರ ವರದಿಯನ್ನು ಸಲ್ಲಿಸಿರುತ್ತಾರೆ ಕೋರ್ಟಿಗೆ, ನ್ಯಾಯಾಲಯಕ್ಕೆ. ಫೆಬ್ರವರಿ 2025 ಸಲ್ಲಿಸಿರುತ್ತಾರೆ. ಮಧ್ಯಂತರ ಒಂದು ವರದಿ ಪ್ರಕಾರ ಏನು, ಅಕ್ಯೂಸ್ ನಂಬರ್ 1 to 4 ಅವರ ವಿರುದ್ಧದ ಕೇಸು ಏನು, ಅದು ಇದರಲ್ಲಿ ಪ್ರೈವೇಟ್ ಕಂಪ್ಲೇಂಟಲ್ಲಿ ಹೇಳಿರ್ತಾರೆ ಶ್ರೀ ಸ್ನೇಹಮಯಿ ಕೃಷ್ಣ ಅವರು. ಅದರ ತನಿಖೆ ಮಾಡಲಾಗಿ ಅಕ್ಯೂಸ್ ನಂಬರ್ 1 to 4 ಅವರ ಬಗ್ಗೆ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಇಲ್ಲೇ ಇರೋ ಕಾರಣ ಏನು ಕೇಸ್ ಇಲ್ಲ ಅಂತ ಒಂದು ರಿಪೋರ್ಟ್ ಹಾಕಿರ್ತಾರೆ. ಅದು ಬಿ ರಿಪೋರ್ಟ್ ಅಂತ ನಾವು ಸಾಮಾನ್ಯವಾದ ಮಾತಿನಲ್ಲಿ ಕರಿತೀವಿ. ಆ ಬಿ ರಿಪೋರ್ಟನ್ನು ಇವತ್ತು ನ್ಯಾಯಾಲಯದ ಇವತ್ತಿನ ಆದೇಶದಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಆಮೇಲೆ ಹಾಗೆ ಅವರು ಕಂಪ್ಲೇನೆಂಟ್ ಅವರು ತನಿಖಾಧಿಕಾರಿಗಳ ಮೇಲೆ ಒಂದು ನ್ಯಾಯಾಂಗ ನಿಂದನೆ, ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ. ಅದು ನ್ಯಾಯಾಂಗ ನಿಂದನೆ ಒಂದು ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಜಾರಿ ಮಾಡಬೇಕು ಅಂತ. ಅದು ಕೂಡ, ಆ ಅಪ್ಲಿಕೇಶನ್ ಕೂಡ ಇವತ್ತು ವಜಾ ಆಗಿರುತ್ತೆ. ಮೈಸೂರಿನ ಮುಡಾದಿಂದ ಅಕ್ರಮವಾಗಿ 14 ಸೈಟ್ ಪಡೆದಂತಹ ಆರೋಪಕ್ಕೆ ಸಂಬಂಧಪಟ್ಟ ಕೇಸ್ ಇದು. ಮುಡಾ ಅಕ್ರಮದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಇದು. ಸಿದ್ದರಾಮಯ್ಯನವರ ಇಷ್ಟು ವರ್ಷಗಳ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತಲೇ ಬಿಂಬಿತವಾದಂತಹ ಪ್ರಕರಣ ಇದು. ಸಿದ್ದರಾಮಯ್ಯನವರ ಮೇಲೆ ಬಂದಂತ ಗಂಭೀರ ಆರೋಪ ಆಗಿತ್ತು. ಇದೇ ಪ್ರಕರಣದಲ್ಲಿ ತನಿಖೆ ನಡೆಸಿ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿತ್ತು. ದೂರುದಾರ ಸ್ನೇಹಮಯಿ ಕೃಷ್ಣ ಅದನ್ನ ಪ್ರಶ್ನೆ ಮಾಡಿ ಅರ್ಜಿ ಹಾಕಿದ್ರು. ಕೋರ್ಟ್ ವಜಾ ಮಾಡಿದೆ ಅರ್ಜಿಯನ್ನು. ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯ, ಪಾರ್ವತಿ, ಮಲ್ಲಿಕಾರ್ಜುನ್ ಸ್ವಾಮಿ, ದೇವರಾಜ್ಗೆ ರಿಲೀಫ್ ಸಿಕ್ಕಿದೆ. 4 ವಿರುದ್ಧ ಸಲ್ಲಿಸಿದ್ದ ಬಿ ರಿಪೋರ್ಟ್ ಅನ್ನ ಜನಪ್ರತಿನಿಧಿ ಕೋರ್ಟ್ ಅಂಗೀಕರಿಸಿದೆ. ತನಿಖೆ ನಡೆಸಿ ಸಿದ್ದರಾಮಯ್ಯ, ಪತ್ನಿ ಪಾರ್ವತಿ ಸೇರಿದಂತೆ 4 ಮಂದಿಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. ಸಿದ್ದರಾಮಯ್ಯನವರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದನ್ನ ಒಪ್ಪಿದೆ ಜನಪ್ರತಿನಿಧಿಗಳ ಕೋರ್ಟ್. ಇದನ್ನೇ ಪ್ರಶ್ನೆ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ಸುದೀರ್ಘವಾಗಿ ನಡೆಯಿತು. ಈಗ ಕೋರ್ಟ್ನಿಂದ ಆದೇಶ ಹೊರಬಿದ್ದಿದೆ. ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಸಿಎಂ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರೋದಕ್ಕೆ ಈಗ ದೂರುದಾರ ಸಜ್ಜಾಗಿದ್ದಾರೆ. ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸೋದಾಗಿ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ಬಿ ರಿಪೋರ್ಟ್ ಅಂಗೀಕಾರ ಆಗಿದೆ. ನಾನು ಸಾಕಷ್ಟು ಸಾಕ್ಷ್ಯಗಳನ್ನ ಕೋರ್ಟ್ನ ಗಮನಕ್ಕೆ ತಂದಿದ್ದೆ. ಯಾವ ಆಧಾರದ ಮೇಲೆ ಕೋರ್ಟ್ ಈ ಆದೇಶ ನೀಡಿದೆ ಅನ್ನೋದನ್ನ ನೋಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಈ ಕೇಸನ್ನು ಇಲ್ಲಿಗೆ ಬಿಡೋದಿಲ್ಲ. ಹೈಕೋರ್ಟ್ಗೆ ಮೇಲ್ಮನವಿ ಅರ್ಜಿ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಆದೇಶದ ಪ್ರತಿ ಸಿಕ್ಕ ನಂತರ ಮುಂದಿನ ನಿರ್ಧಾರ ಅನ್ನುವಂಥ ಮಾತನ್ನ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 1ರಿಂದ 4ನೇ ಆರೋಪಗಳಿದ್ದಾರೆ, ಅವರ ವಿಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿ ಸಲ್ಲಿಸಿದಂಥ ಬಿ ಅಂತಿಮ್ ಅವರಿಗೆ ಸಂಬಂಧಪಟ್ಟ ಹಾಗೆ ನಾನು ತಕರಾರು ಅರ್ಜಿಯನ್ನು ಸಲ್ಲಿಸಿದೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಕೂಡ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೆ. ಸೊ ಅದನ್ನೆಲ್ಲ ಪರಿಗಣಿಸಿ ಬಿ ಅಂತಿಮ್ ಅವ್ರನ್ನ ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದ ಆರೋಪನ ಸಾಬೀತುಪಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಒಂದು ಮನವಿಯನ್ನು ಸಲ್ಲಿಸಿದೆ. ಆ ಮನವಿ ಸಂಬಂಧಪಟ್ಟಾಗೆ ವಾದ ವಿವಾದ ಕೂಡ ಆಗಿತ್ತು. ಅವೆಲ್ಲವನ್ನು ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಇವತ್ತು ಒಂದು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದ್ದಾರೆ ಬಿ ಅಂತಿಮ್ ವರದಿನ ಅಂಗೀಕರಿಸಿದ್ದಾರೆ. ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿರೋದು ಆದೇಶವನ್ನು ಪಡೆದು ಓದಿದ ನಂತರ ಗೊತ್ತಾಗುತ್ತೆ. ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನು ಒಂದು ಮಾನ್ಯ ಉಚ್ಚ ನ್ಯಾಯಾಲಯ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ಒಂದು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸುವಂಥ ತೀರ್ಮಾನವನ್ನು ನಾವು ಮಾಡಿದ್ದೀವಿ. ತನಿಖೆ ಮುಂದುವರಿಸೋದಕ್ಕೆ ಇಡಿಗಳು ಕೂಡ ಆದೇಶ ಮಾಡಿದ್ದಾರೆ. ಇಲ್ಲಿ ಮುಂದಿನ ದಿನಗಳಲ್ಲಿ ಯಾವ್ಯಾವ ತನಿಖೆ ಮತ್ತು ಈಗ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮುಂದುವರೆದ ತನಿಖೆಯನ್ನು ಮಾಡೋದಕ್ಕೆ ಆದೇಶವನ್ನು ಮಾಡಿದ್ದಾರೆ. ಸೊ ಮುಂದುವರೆದ ತನಿಖೆ ಅವರೇನು ಮಾಡ್ತಾರೆ, ಇಡಿ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ಪರಿಗಣಿಸಿ ಸೊ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಸೂಕ್ತ ಆದೇಶವನ್ನು ಪಡ್ಕೊಳ್ಳೋದು ವಿಶ್ವಾಸ ನನಗಿದೆ. ಯಾಕೆ ಅಂತ ಹೇಳಿದ್ರೆ ನಾನು ಆರೋಪ ಮಾಡಿದಂತಹ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಕ್ಷ್ಯಗಳು ಇರೋವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕು. ಸೊ ಆದರೂ ಕೂಡ ಮಾನ್ಯ ನ್ಯಾಯಾಲಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡಿರೋದ್ರಿಂದ ನನಗೆ ನಿಜವಾಗ್ಲೂ ಕುತೂಹಲ ಆಗಿದೆ. ಆ ಸಂಪೂರ್ಣ ಆದೇಶವನ್ನು ಪಡೆದ ನಂತರನೇ ಅದ್ರ ಬಗ್ಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಹೇಗಿತ್ತು ಅಂದ್ರೆ ಯಾವುದೇ ಆರೋಪ ಇಲ್ಲದೆ ಸುದೀರ್ಘ ರಾಜಕೀಯವನ್ನ ನಡೆಸಿಕೊಂಡು ಬಂದವರು. ಆದ್ರೆ ಈ ಪ್ರಕರಣ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಅಂತಲೇ ಬಿಂಬಿತ ಆಗಿತ್ತು. ಆದ್ರೆ ಈಗ ಕೋರ್ಟ್ ಬಿ ರಿಪೋರ್ಟ್ ಪ್ರಶ್ನೆ ಮಾಡಿ ಏನು ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಕಿದ್ರು ಅದನ್ನ ವಜಾ ಮಾಡಿದೆ. ಬಟ್ ವಾಟ್ ನೆಕ್ಸ್ಟ್ ಈ ಪ್ರಕರಣದಲ್ಲಿ? ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಏನಂತ ಹೇಳಿದ್ದಾರೆ? ಖಂಡಿತ ಶ್ವೇತಾ, ನೀವೇನ್ ಹೇಳ್ತಾ ಇದ್ರಿ, ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರಿಗೆ ಕಪ್ಪು ಚುಕ್ಕೆ ಇರ್ಲಿಲ್ಲ. ಆದ್ರೆ ಈ ರೀತಿಯಾದಂತ ಅವರ ಪತ್ನಿ ಪಾರ್ವತಿ ಅವರಿಗೆ 14 ಸೈಟ್ಗಳನ್ನ ಮೂಡಾದಿಂದ ನೀಡಲಾಗಿದೆ ಅನ್ನುವಂತ ಒಂದು ಗುರುತರವಾದಂತ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮೈಸೂರಿನ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಅಂತಿಮವಾಗಿ ಅಂದ್ರೆ ಅವರ ವಿರುದ್ಧ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪವನ್ನು ಮಾಡ್ತಾರೆ ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷಿಗಳು ಇಲ್ಲ, ಅವರು ಈ ಪ್ರಕರಣದಲ್ಲಿ ಅದು ತಪ್ಪು ಮಾಡಿಲ್ಲ ಅಂತೇಳಿ ಒಂದು ಮಧ್ಯಂತರ ವರದಿಯನ್ನ ಸಲ್ಲಿಸಲಾಗಿತ್ತು. ಅದರಲ್ಲಿ ಸಿದ್ದರಾಮಯ್ಯ ಅವರು, ಪಾರ್ವತಿ ಸಿದ್ದರಾಮಯ್ಯ ಅವರು ಮತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರಾಜ್ ವಿರುದ್ಧ ಒಂದು ಬಿ ರಿಪೋರ್ಟ್ ನ ಸಲ್ಲಿಕೆ ಮಾಡಲಾಗಿತ್ತು. ಆದ್ರೆ ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ಗೆ ಒಂದು ಪ್ರೊಟೆಸ್ಟ್ ಪಿಟಿಷನ್ ಅನ್ನ ಅಂದ್ರೆ ಬಿ ರಿಪೋರ್ಟ್ ನ ಪ್ರಶ್ನೆಯನ್ನ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದರಲ್ಲಿ ಸಾಕಷ್ಟು ವಾದವನ್ನ ಮಾಡ್ತಾರೆ. ನನ್ನ ಬಳಿ ಸಾಕಷ್ಟು ಸಾಕ್ಷ್ಯಗಳಿದೆ, ಆ ಸಾಕ್ಷ್ಯಗಳನ್ನ ಪೊಲೀಸ್ ಅಧಿಕಾರಿಗಳಿಗೆ ಕೊಟ್ಟರು ಕೂಡ ಅದನ್ನ ಪರಿಗಣಿಸಿಲ್ಲ. ಆದ್ರೆ ಬೇಕಂತಾನೆ ರಾಜಕೀಯ ಒತ್ತಡಕ್ಕೆ ಅದು ಬೇರೆ ಬೇರೆ ಒತ್ತಡಕ್ಕೆ ಒಳಗಾಗಿ ಇವರು ಒಂದು ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಒಂದು ಕಾಗ್ನಿಷನ್ ತೆಗೆದುಕೊಂಡು ಅವರ ವಿರುದ್ಧ ಟ್ರಯಲ್ ಅನ್ನ ನಡೆಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಒಂದೇ FIR ನಲ್ಲಿ ಕೆಲವರ ವಿರುದ್ಧ ಬಿ ರಿಪೋರ್ಟ್ ಅನ್ನಾಗಿ ಕೆಲವರ ವಿರುದ್ಧ ಚಾರ್ಜ್ ಶೀಟ್ ಅನ್ನ ಹಾಕುವಂತಹದ್ದು, ಅಂದ್ರೆ ಅಧಿಕಾರಿಗಳ ವಿರುದ್ಧ ತನಿಖೆಯನ್ನು ನಡೆಸುವಂತದ್ದು ಸರಿಯಾದ ಕ್ರಮ ಅಲ್ಲ ಅನ್ನುವಂಥದ್ದು ಸಾಕಷ್ಟು ವಾದವನ್ನ ಮಾಡ್ತಿದ್ರು. ಆದ್ರೆ ಇವತ್ತು ಲೋಕಾಯುಕ್ತ ಅಂದ್ರೆ ಸೆಷನ್ಸ್ ಕೋರ್ಟ್ ಇರುವಂತಂದ್ರೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿರುವಂತ ಒಂದು ಏನು ವರದಿ ಇದೆ ಅದು ಸರಿಯಾದಂತ ಕ್ರಮ ಇದೆ, ಸರಿಯಾಗಿದೆ. ಅವರ ವಿರುದ್ಧ ಅಂದ್ರೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳಿಲ್ಲ ಅನ್ನುವಂತ ಏನು ರಿಪೋರ್ಟ್ ಇದೆ ಅದು ಸರಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಇದರ ಜೊತೆಗೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಸರಿಯಾದಂತ ರೀತಿ ತನಿಖೆ ನಡೆಸಿಲ್ಲ, ಹಾಗಾಗಿ ಅವರ ವಿರುದ್ಧ ನ್ಯಾಯಾಂಗ ನಿಂದನೆಯನ್ನು ಇನಿಶಿಯೇಟ್ ಮಾಡಬೇಕು ಅಂತ ಹೇಳಿ ಸಲ್ಲಿಸಿದ ಅರ್ಜಿಯನ್ನು ಕೂಡ ವಜಾ ಮಾಡಿರುವಂತದ್ದು. ಆದ್ರೆ ಈ ಜೊತೆಗೆ ಇಡಿ ಏನು ಪ್ರಕರಣ ತನಿಖೆಯನ್ನ ಮಾಡ್ತಿದೆ ಅದು ಕೂಡ ಮುಂದುವರಿಯುವುದು ವಿತ್ ಲಿಮಿಟೆಡ್ ಸ್ಕೋಪ್ ಅನ್ನುವಂಥದ್ದು. ಅಂದ್ರೆ ಯಾರ ವಿರುದ್ಧ ಆರೋಪ ಉಳಿದಿರುತ್ತೆ ಅವರ ವಿರುದ್ಧ ಇಡಿ ತನಿಖೆಯನ್ನು ಮುಂದುವರಿಸಲಿಕ್ಕೆ ಒಂದು ಗ್ರೀನ್ ಸಿಗ್ನಲ್ ನ ಕೊಟ್ಟಿರುವಂತದ್ದು. ಆ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರ ಇಡೀ ರಾಜಕೀಯ ಜೀವನದಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗುತ್ತೆ ಈ ಒಂದು ಪ್ರಕರಣ ಅನ್ನುವಂತ ಒಂದು ಗುರುತರ ಆರೋಪ ಕೇಳಿ ಬಂದಿತ್ತು, ಒಂದು ಗಂಭೀರವಾದ ಆರೋಪ ಕೇಳಿ ಬಂದಿತ್ತು. ಆರೋಪದಿಂದ ಇವತ್ತು ಸಿದ್ದರಾಮಯ್ಯ ಅವರು ಮುಕ್ತಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಶ್ವೇತಾ, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.